ಕಡೆಗೆ ಹೋಗ್ತೀವಿ. ಮೇಜರ್ ಏನು ಅಂತ ಹೇಳಿದರೆ ಆದಷ್ಟು ಬೇಗ ನಾವು ಮಾಜರ್ ಮಾಡಬೇಕಾಗತ್ತೆ. ಯಾಕೆಂದರೆ ಅವರು ಕಾಯಲ್ಲ, ಯಾರಿಗೆ ಮನೆ ಹಾನಿಯಾಗಿರುತ್ತೆ ಅವ್ರು ಮತ್ತೆ ಅಲ್ಲೇ ಬದುಕಬೇಕಲ್ಲ. ಅದಕ್ಕೆ ಏನು ಮಾಡ್ತಾರೆ, ಶೀಟು ಇಲ್ಲ ಏನಾದ್ರು ಮಾಡಿ ಸಹಕಾರ ಮಾಡಿಕೊಂಡು ಊರವರೆಲ್ಲ ಒಟ್ಟಿಗೆ ಮಾಡಿದ್ದಾರೆ. ಆಗಲೇ ಕೆಲವು ಕಡೆಗೆ ಮಾಜರ್ ಮಾಡಿದ್ದಾರೆ. ಈಗ ಈ ಗ್ರಾಮದ್ದೇ ಇವತ್ತು 2 ಗಂಟೆ ಒಳಗೆ ಮುಗಿಸ್ತೀನಿ ಅಂದಿದ್ದಾರೆ. ಇನ್ನೊಂದು 1 ತಾಸು 2 ತಾಸು ಜಾಸ್ತಿ ಆಗ್ಬೋದು. ಬಟ್ 2 ವಿಚಾರ ಇಲ್ಲಿ ಭಾಳ ಮುಖ್ಯವಾಗಿ. ಒಂದು, ಇಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕಾಗತ್ತೆ. ಅಧಿಕಾರಿಗಳು ಮಾಡಬೇಕು, ಎಲ್ಲ ಪಕ್ಷದವರು ಮಾಡಬೇಕು, ಗ್ರಾಮ ಪಂಚಾಯತಿಯವರು ಕೂಡ ಕೂಡಬೇಕಾಗತ್ತೆ. ಫಸ್ಟ್ ಕರೆಂಟ್ ಕೊಡಬೇಕು, ಯಾಕೆಂದರೆ ನೀರು ಬೇಕು ಅಂದರೆ ಇವತ್ತು ಫಸ್ಟ್ ಕರೆಂಟ್ ಇಲ್ಲ ಅಂದರೆ ನೀರು ಕೊಡೋಕ್ಕಾಗಲ್ಲ. ನನ್ನ ಪ್ರಕಾರ 50% ಮೇಲೆ ಎಲ್ಲ ಹಳ್ಳಿಗೂ ಕೂಡ 36 ಹಳ್ಳಿಗೆ ಎಫೆಕ್ಟ್ ಆಗಿದೆ. 36 ಹಳ್ಳಿಗೂ ಕೂಡ ಇವಾಗ ಆ್ಯಸ್ ಇಟ್ ಇಸ್ ಕರೆಂಟು ರಿಸ್ಟೋರ್ ಮಾಡಿದ್ದಾರೆ. ಇನ್ನೂ ಕೆಲವು ಕಡೆಗೆ ಆಗಬೇಕು, ಇನ್ನೂ ಕೆಲವು ಕಡೆಗೆ ಲೇಟ್ ಆಗುತ್ತೆ. ಈಗ ನಮ್ಮ ಈ ಭಾಗದ ಮುಖಂಡರು ಎಲ್ಲ ಏನಂದರು, ಕೆಲವು ಕಡೆಗೆ ಅವರೇ ಜನ್ರೇಟರ್ ತೊಗೊಂಡು ಕರೆಂಟಿಗೆ, ಯಾಕೆಂದರೆ ಹೋದಾಗ ಈ ಇಲ್ಲೊಂದು ಬಿದ್ದಿರುತ್ತೆ ಅಲ್ಲೊಂದು ರಿಪೇರಿ ಅಷ್ಟು ಈಸಿಯಾಗಿ ಓವರ್ನೈಟಿಗೂ ಆಗಲ್ಲ. ಕೆಲವು ಸತಿ ಫೋರ್ಸ್ನ ಬೇರೆ ಕಡೆಯಿಂದನೂ ತೊಗೊಳ್ಳಿ ಅಂತ ಹೇಳಿದ್ದೀನಿ. ಅಂದರೆ ನಮ್ಮ ಸೊರಬದಲ್ಲಿ ಖಾಲಿ ಇದ್ದಾರೆ, ಶಿಕಾರಿಪುರದಲ್ಲಿ ಖಾಲಿ ಇದ್ದಾರೆ, ಭದ್ರಾವತಿಯಲ್ಲಿ ಖಾಲಿ ಇರ್ತಾರೆ, ಶಿವಮೊಗ್ಗದಲ್ಲಿ ಅವ್ರನ್ನೂ ತೊಗೊಂಡು ಬೇಗ ಕೆಲಸ ರಿಸ್ಟೋರ್ ಮಾಡಿ ಅಂತ. ಸೊ ಕುಡಿಯೋ ನೀರು ಮತ್ತು ಕರೆಂಟು ಒಂದು ಭಾಗ ಕೊಡಬೇಕು. ಮತ್ತು ಮಾಜರ್ ತೊಗೊಂಡಾಗ ಯಾರೋ ರಿಪೇರಿ ಮಾಡ್ಕೊಂಡಿದ್ರೆ ಅದನ್ನು ಕೂಡ ನಾನು ತಹಸೀಲ್ದಾರ್ ಅವ್ರಿಗೂ ಹೇಳಿದ್ದೀನಿ, ಈಗ DC ಅವರು ಕೂಡ ಅದನ್ನು ಹೇಳಿದ್ದಾರೆ. ಅವ್ರ ಹತ್ರ ಬರ್ಸ್ಕೊಂಡು ಅದನ್ನು ಮಾಜರ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಅಂತೇಳಿ ಹೇಳಿದೆ. ಹಾನಿಯಾಗಿರೋದು ಒಂದು ನಮಗೆ ಕಂಡಂಗೆ ಒಬ್ಬರು ತೀರ್ಕೊಂಡು ಹೋಗಿದ್ದಾರೆ. ಅದು ಡೌಟ್ ಮೇಲೆ ಹೇಳಿರೋದ್ರಿಂದ ಮತ್ತೆ ಅದನ್ನು ಕೂತ್ಕೊಂಡು ರಿಪೋರ್ಟ್ ತೊಗೊಳಕ್ಕೆ ಹೇಳಿದ್ದೀನಿ. ಯಾರು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರಿ, ಈಗ ಅವ್ರ ಮನೆಗೆ ಹೋಗಿದ್ದೆ ನಾನು. ಅದನ್ನು ಕೂಡ, ಯಾಕೆಂದರೆ ಇದೆಲ್ಲ ಫ್ಯಾಕ್ಟ್ಸ್ ಹೇಳಬೇಕು ನಿಮಗೆ. ಸುಮ್ಮನೆ ನಾವು ಯಾವುದೇ ಇದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು, ಅದು ತಪ್ಪಾಗುತ್ತೆ. ಸೊ ಅದನ್ನು ತಗೊಂಡು ಕಳ್ಸೋಕ್ಕೆ ಹೇಳಿದ್ದಾರೆ. ಆಮೇಲೆ ರಾಜ್ಯ ಮಟ್ಟದಲ್ಲಿ ನಾನು ವಿಚಾರಗಳನ್ನು ಪ್ರಸ್ತಾವನೆ ಮಾಡ್ತೀನಿ. ಪ್ಲಸ್ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರ ಆಫೀಸಿಗೆ ಫೋಟೋ ವಿಡಿಯೋ ಎಲ್ಲ ಏನೇನು ಕಲೆಕ್ಷನ್ ಆಗಿದೆ CO ಅವರು ಕಳಿಸಿದ್ದಾರೆ, DC ಅವರು, ನಾನು ಕೂಡ ಕಳಿಸಿದ್ದೀನಿ. ಇವತ್ತು ಬೆಳಗ್ಗೆ ಯಾರು ಇಲ್ಲಿ ಇನ್ಚಾರ್ಜ್ ಇದ್ದಾರೆ ಅವ್ರಿಗೂ ಕೂಡ ಮಾತಾಡಿದೆ. ಮೋಸ್ಟ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಫೋನು ಅವ್ರಿಗೂ ಮಾಡಿ ಅಂತ ಹೇಳಿದ್ದೀನಿ. ಆಫೀಸರ್ಸ್ ನೋಡಿಬಿಟ್ಟು ಫೋನ್ ಮಾಡ್ತಾರೆ ಎನಿ ಟೈಮು. ಮಾಡಿದಾಗ ಅವರಿಗೂ ಕೂಡ ಅಪ್ಡೇಟ್ ಮಾಡಿ, ನಾಡಿದ್ದು ಕ್ಯಾಬಿನೆಟ್ ಇರಬೇಕಾದ್ರೆ ಅವರಿಗೂ ಕೂಡ ಒಂದು ಮಾತು ಹೇಳ್ತೀನಿ. ರೆವೆನ್ಯೂಗೆ ಬರ್ತದೆ ಇದೆಲ್ಲದು ಕೂಡ, ಲಾಸು ಇದನ್ನೆಲ್ಲ ಅಸೆಸ್ ಮಾಡೋಕ್ಕೆ. ಕೃಷ್ಣ ಬೈರೇಗೌಡರು 1ನೇ ತಾರೀಕೇನೋ ಬರ್ತಾರೆ ಅಂತ ಹೇಳಿದ್ದಾರೆ. ಅವ್ರು ವಿಸಿಟ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅವರಿಗೆ ರಿವ್ಯೂ ತೊಗೊಂಡು ನಾವು ಅಷ್ಟರೊಳಗೇ ಎಷ್ಟು ಲಾಸ್ ಆಗಿದೆ, ಏನಾಗಿದೆ, ಎಷ್ಟು ಮರಗಳು ಆಗಿದ್ದಾವೆ. ಯಾರಿಗೊಬ್ರಿಗೆ 1 ಎಕರೆ ಇರುತ್ತೆ, 500 ಮರಗಳು ಇರ್ತವೆ. ಅದರೊಳಗೆ ಅವನಿಗೆ ಒಂದು 300 ಮರ ಹೋಗ್ಬಿಟ್ರೆ ಅವನು ಜೀವನನೇ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಯಾವ ರೀತಿ ಸಹಕಾರ ಮಾಡಬೇಕು ಅನ್ನೋದನ್ನು ಕೂಡ ನಾವು ಸರ್ಕಾರದಿಂದ ಮಾಡ್ತಕ್ಕಂಥದ್ದು. ಇವೆಲ್ಲ ಏನಂದರೆ ಅನಾಹುತಗಳಿವು, ಯಾರು ಪ್ರಕೃತಿಯ ಅನಾಹುತ ವಿಕೋಪಕ್ಕೆ ಅದು ಸ್ವಲ್ಪ ತೊಂದರೆ ಆಗ್ತದೆ. ಆದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಮಾಜರ್ ಮಾಡಬೇಕಾದ್ರೆ ಫಸ್ಟ್ ಮಾಹಿತಿ ತಗೊಳ್ಳೋಣ, ಮಾಹಿತಿ ತೊಗೊಂಡು ಮಾಡಬೇಕಾಗತ್ತೆ. ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಡಿಪಾರ್ಟ್ಮೆಂಟವರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ನಿಮಗೂ ಕೂಡ ಗೊತ್ತಿದೆ. ನಿನ್ನೆ ನಾನು ಅದಕ್ಕೆ ಫಸ್ಟ್ ರೌಂಡು CEO ಅವರು ಮತ್ತು ಎಲ್ಲ ಆಫೀಸರ್ಸು ಎಲ್ಲ ಹೋಗಲಿ, ನಮಗೂ ಒಂದು ವಿಚಾರ ತಿಳಿಯುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಬರೀ ಸುತ್ತುತ್ತಾ ಇದ್ದರೆ ನೋಡ್ಕೊಂಡು ಎಲ್ಲ ಕಡೆನೂ ಸೇಮೇ ಪ್ರಾಬ್ಲಮ್ಮು. ಬಟ್ ಅದು ಲೆಕ್ಕ ಕರೆಕ್ಟಾಗಿ ತಗೋಬೇಕು, ಅದು ಸರಿಯಾಗಬೇಕು. ನಾನು ಮುಖ್ಯಮಂತ್ರಿಗಳಿಗೆ ನಾನೇ ಪರ್ಸ್ನಲಾಗಿ ಮಾತಾಡಿ, ಇದು 2017ರಲ್ಲಿ ಒಂದು ಸತಿ ಆಗಿತ್ತು ಅಂದರು. ಯಾವುದೋ ಒಂದು ಮನೆಗೆ ಹೋದಾಗಲೂ ಕೂಡ ಬಡವರು 3ನೇ ಸತಿ ನಮ್ಮ ಮನೆ ಹಿಂಗೆ ಆಗಿರೋದು ಅಂತ. ಇದು ಜೊತೆಗೆ ಅಫ್ಕೋರ್ಸ್ ಬೇರೆ ಬೇರೆ ಸಮಸ್ಯೆನೂ ಹೇಳ್ತಾರೆ. ಯಾಕೆಂದರೆ ಖಾತಾ ಆಗಿಲ್ಲ ಕೆಲವೆಲ್ಲ, ಅದು ಖಾತಾ ಇವ್ರು ಮಾಡಿಸ್ಕೋಬೋದಾಗಿತ್ತು. ಜಮೀನು ಜಾಸ್ತಿ ಬೇಕು ಅಂತ ಹೇಳಿ ಅದಿದೆ. ಫಸ್ಟ್ ನೀವು ಇಷ್ಟು ಮಾಡ್ಕೊಳ್ಳಿ, ಅದು ಇನ್ನೊಂದು ದಿವಸ ನೋಡೋಣ, ಅದು ಈಗಲ್ಲ ಸದ್ಯಕ್ಕೆ. ಇವ್ರಿ ಅದೆಲ್ಲ ಮಾಜರ್ ಮಾಡಿದ್ರೆ ಗೊತ್ತಾಗೋದಲ್ಲ. ಮಾಜರ್ ಮಾಡಿ ಈ ಹಳ್ಳಿದು ಇವತ್ತು ಮೋಸ್ಟ್ಲಿ ನನ್ನ ಪ್ರಕಾರ 2 ಗಂಟೆಗೆ ಮುಗಿಸ್ತೀನಿ. ನಾವು ಆಚೆ ಹೋದರೆ 2 ಗಂಟೆ ಮುಗಿಸ್ತಾರೆ. ಇಲ್ಲಾಂದರೆ ನಾವು ಎಷ್ಟೊತ್ತು ಇರ್ತೀವಿ ಅಷ್ಟೊತ್ತು ಜಾಸ್ತಿ ಆಗುತ್ತೆ. ನಾವು ಹಿಂಗೆ ಓಡಾಡೋದನ್ನ ನಿಲ್ಲಿಸ್ಬೇಕಾಗತ್ತೆ. ಯಾಕೆಂದರೆ ಅವ್ರ ಕೆಲಸ ಅವ್ರು ಮಾಡಲಿ. ಮಾಜರಾಗಿ ನಾವು ಸರ್ಕಾರದಿಂದ ಏನು ಹೈಯೆಸ್ಟು ಅವರಿಗೆ ಸಹಕಾರ ಕೊಡಬೇಕು ಅದನ್ನು ನಾನು ಗ್ಯಾರಂಟಿ ನಾವು ಮಾಡಿಸ್ತಕ್ಕಂಥ ಜವಾಬ್ದಾರಿಯನ್ನು ಮಾಡ್ತೀವಿ. ತೋಟ ಭಾಳ ಮನಸ್ಸಿಗೆ, ಯಾಕೆಂದರೆ ಮಕ್ಳ ಥರ ಅವು, ಒಂದೊಂದು ಮರನೂ ಮಕ್ಳ ಥರ ನೋಡ್ಕೊಂಡು ಸಾಕಿರ್ತಾರೆ. ಅವ್ರ ಜೀವನ ಅದು ಯಾರೇ ಆಗಲಿ. ಈಗೆಲ್ಲ ಒಂದು 2 ಎಕರೆ ತೋಟ ಇತ್ತು ಅಂದರೆ ಜೀವನದಲ್ಲಿ ಸುಧಾರಣೆ ಬರ್ತಕ್ಕಂಥದ್ದು. ಈಗ ಅದೇ ಹೋದ ತಕ್ಷಣ ನಿಮಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಕುಸಿತ ಆಗಿಬಿಡುತ್ತೆ. ಅದನ್ನು ಯಾವ ರೀತಿ ಸಹಕಾರ ಮಾಡಬೇಕು ಸರ್ಕಾರದಿಂದ, ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟಿಗೂ ಕೂಡ ನಾವು ಮಾತಾಡ್ತೀವಿ. ಕೆಲವರು ಆಫೀಸರ್ಸು ಕೂಡ ರೆಸ್ಪಾಂಡ್ ಮಾಡಿಲ್ಲ ಅಂದರು. ಅದನ್ನು ಈಗಲೇ ಕೂಡ ಅವರ ಹೆಡ್ ಅವ್ರಿಗೆ ಹೇಳಿ ನೀವು ಇಲ್ಲಿ ಬಂದು ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸು CEO ಅವರು DC ಅವರೆಲ್ಲ ಹೇಳಿದ್ದಾರೆ. ಅದನ್ನು ಅವ್ರು ಮಾಡ್ತಾರೆ. ಅದೇ ಮಾಡಬೇಕು. ಅದಕ್ಕೆ ಏನಂದರೆ ರಾಷ್ಟ್ರೀಯ ಅಂತ ಹೇಳಿ ಮಾಡ್ಬೇಕಾದ್ರೆ ನಾವು ಪ್ರಪೋಸಲ್ ಕಳಿಸ್ಬೇಕು, ಸೆಂಟ್ರಲ್ ಅವರು ಓಕೆ ಅನ್ನಬೇಕು.
ಮತ್ತು ಈಗ ಆ ರಾಜಕಾರಣದ ಭಾಷಣ ನಾನು ಇಲ್ಲಿ ಮಾಡೋಕ್ಕೋಗಲ್ಲ, ಅದನ್ನ ಆಮೇಲೆ ನೋಡೋಣ. ಬಟ್ ನನ್ನ ಕೆಲಸ ಏನಿದೆ, ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರಾಗಿ ಮತ್ತೆಲ್ಲ ಬೇರೆ ಶಾಸಕರು, MP ಅವರು, ಅಧಿಕಾರಿಗಳು ಎಲ್ಲ ಬಂದಿರ್ತಾರೆ. ಮತ್ತು ಈ ಕಡೆ ಭಾಗದ ಎಲ್ಲ ಮುಖಂಡರಿಗೂ ನಾನು ಮನವಿ ಮಾಡ್ತೀನಿ, ಯಾರ್ದಾದ್ರು ಬಿಟ್ಟೋಗಿದ್ರೆ ಅದನ್ನ ಮಾತುಕತೆ ಮಾಡಿ ಚರ್ಚೆ ಮಾಡಿ ಅದನ್ನ ಸುಮ್ಮನೆ ಆರ್ಗ್ಯುಮೆಂಟ್ ಮಾಡೋ ಬದಲು ಬಂದು ಚರ್ಚೆ ಮಾಡಿ ಅದನ್ನು ಮಾಡಿಸಿದ್ರೆ ಒಳ್ಳೆಯದು. ಈ ಅಧಿಕಾರಿ ವರ್ಗದವರಂತೂ ಫುಲ್ ಇರ್ತಾರೆ, ಏನು ತೊಂದರೆ ಇಲ್ಲ. ಇದು ನಾನು ಮೊನ್ನೆ ನಿಮಗೆ ಗೊತ್ತಿದೆ, ನಾನು ಪತ್ರಿಕಾಗೋಷ್ಠಿಯಲ್ಲಿ ನಾನು ನಿಮಗೂ ಕೂಡ ಹೇಳಿದೆ ಅನಿಸುತ್ತೆ. ಮೊನ್ನೆ ನಾನು ಈ SSLC ರಿಸಲ್ಟ್ ಆಗೋಕ್ಕಿಂತ ಮುಂಚೆ ಮರಗಳು ವೀಕ್ ಆಗಿರ್ತವೆ, ಮನೆ ಎದುರುಗಡೆ ಶೀಟ್ ಹಾಕಿರ್ತೀರಿ, ಯಾವುದಾದ್ರೂ ವೈರು ಕಂಬ ಏನಾದ್ರು ಹೆಚ್ಚು ಕಮ್ಮಿ ಆಗ್ತೀವಿ. ಮುಂಗಾರು ಮಳೆ ಬರೋಕ್ಕಿಂತ ಮುಂಚೆ ಬಿರುಗಾಳಿ ಸಮೇತ ಮಳೆ ಬರೋದು ಸ್ವಾಭಾವಿಕವಾಗಿ ಮಲೆನಾಡು ಭಾಗದಲ್ಲಿ, ಅರೆ ಮಲೆನಾಡು ಭಾಗದಲ್ಲಿ ಅದು ಸ್ವಭಾವ. ಸ್ವಲ್ಪ ಜವಾಬ್ದಾರಿ ನಾವು ಕೂಡ ತಗೋಬೇಕು. ನಾವೆಲ್ಲ ಮುಖಂಡರಿಗೂ ಅದೇ ಹೇಳೋದು, ಸ್ವಲ್ಪ ನೋಡ್ಕೊಳ್ಳೋ ಅಂತ ಇಷ್ಟು ಹೇಳಿದರೆ ಸಾಕು, ಅದು ಗಮನ ತಗೊಳ್ತಿ. ಇಲ್ಲಾಂದರೆ ಸುಮ್ಮನೆ ಒಂದು ಶೀಟ್ ಹೋಗಿ ಯಾರಿಗಾರು ಏಟು ಬಿದ್ದರೆ ಪ್ರಾಣನೇ ಹೋಗ್ಬಿಡುತ್ತೆ, ಮಕ್ಕಳು ಪ್ರಾಣ ಹೋಗ್ಬಿಡುತ್ತೆ. ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಜವಾಬ್ದಾರಿ ಸಾರ್ವಜನಿಕರ ಜೊತೆಗೆ ನಮ್ಮದು ಏನಿದೆ ಅದನ್ನು ನಾವು ತಗೊಳ್ತಕ್ಕಂಥ ವ್ಯವಸ್ಥೆನ